ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಿಗೆ ಇವ್ರ ವಿರುದ್ಧ ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು, ಇವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಒಂದು ಈಡೇರಿಸಿದೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಇವತ್ತು ಸಿಎಂ ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೆ ರಿಸೈನ್ ಕೊಡ್ತಾ ಇದ್ದಾರೆ. ಕೆಲವರು ಸೂಸೈಡ್ ಮಾಡ್ಕೊಂತಿದೆ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ಗಳಿಗೆ ಒಂದೇ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಒಂದು ಕಮ್ಯುನಿಟಿನ ಮೆಚ್ಚುವಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇವತ್ತೇನ್ ನಡೀತಾ ಇದೆ ಅಂದ್ರೆ ಪೊಲಿಟಿಷಿಯನ್ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಡಿಸಿಪಿ ಕಾರ್ ಜಖಮ್, ವೀಲಿಂಗ್ ಮಾಡೋದಕ್ಕೆ ರಸ್ತೆಯನ್ನ ಬಂದ್ ಮಾಡಂತದ್ದು, ಹುಬ್ಳಿಯಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತದ್ದು, ಮೈಸೂರಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತದ್ದು, ಇದು ನಡೀತಾ ಇದೆ. ಅವ್ರು ಗೊತ್ತಾಗ್ಬಿಟ್ಟಿದೆ ನಾವೇನೇ ಮಾಡಿದ್ರು ಓಟ್ಗೋಸ್ಕರ ಇವ್ರು ನಮ್ಮ ಪರವಾಗಿರ್ತಾರೆ ಅಂತ ಹೇಳಿ. ಅವ್ನು ಯಾರು ನಿಂಬೇಕಾಗಿ ಮಂತ್ರವಾದಿ ಸಾಹೇಬ್ ಏನು ಅವ್ನು ಹೇಳ್ತಾರೆ ನಮ್ಗೊಪ್ಸಿ ಅಂತಾನೆ. ಕರ್ನಾಟಕದಲ್ಲಿ ದೇಶದಲ್ಲಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಏನು ಕಾನೂನು, ಶರಿಯಾ ಕಾನೂನು ಇದೆ ಅಂತ ತಿಳ್ಕೊಂಡಿದ್ದೀರಾ? ನಮ್ಗೊಪ್ಸಿ ಅಂತಾರೆ. ಅವ್ರು ಯಾರು ಇದ್ ಮಾಡಿದ್ರು? ಕಾನೂನು ಇದೆ ಇಲ್ಲಿ, ನಮ್ಗೊಪ್ಬಿಡ್ರಿ. ಏನು ಬೇರೆಯವರು ಅದೇ ತಪ್ಪು ಮಾಡಿದ್ರೆ ಅದು ಕೈ ಕರ್ಸೋದು ಕಣ್ಣು ಇದು ಅದನ್ನೆಲ್ಲ ನಾವು ಮಾಡತ್ತೀರಿ ಅಂತ ಹೇಳಿ ಹಂಗೇನಾದ್ರು ನೀವು ಮಾಡ್ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಿ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಆ ನಿಂಬೆಕಾಯಿ ಮಂತ್ರವಾದಿನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡ್ತೀರಿ. ಇದಾ ನಿಮ್ಗೆ ಬಯಲಾಯ್ಕ ರಾಜಕಾರಣ? ಯಾರು ಡಿಜಿಯಲ್ಲಿ ಕೆಜಿಯಲ್ಲಿ ಯಾರು ಕಲ್ಲು ಹೊಡೆದ್ರು, ಯಾರು ಸ್ಟೇಷನ್ ಬೆಂಕಿ ಇಟ್ಟಿದ್ರು, ಯಾರು ಜೀಬುಲ್ ಸರ್ಕಾರಿ ಜೀಬುಲ್ ಪೊಲೀಸ್ ವಾಹನಗಳು ಬೆಂಕಿ ಇಟ್ಟಿದ್ರು, ನಿಮ್ಮ ಶಾಸಕರ ಮನೆಗೆ ಬೆಂಕಿ ಇಟ್ಟಿದ್ರು, ಅವ್ರನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ. ಅವ್ರನ್ನ ಓಟ್ ಹಾಕ್ಸಿದಾಗ ಎಲ್ಲ ನಮ್ಗೆ ಓಟ್ ಹಾಕ್ಲಿ ಕೇಸು ಖುಲಾಸೆ ಮಾಡ್ತೀರಿ ಅಂತ ಹೇಳಿದ್ರು. ಮೈಸೂರಲ್ಲಿ ನಿಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ಶಾಸಕರು ಅಜಿತ್ ಸೇಠ್ ಮೇಲೆ SDPI ಅವರು ಹೋಗಿ ಚಾಕು ಹಾಕಿದ್ರು. ಏನ್ ಮಾಡುದು ಅಂಗಡಿ ಸೆಟ್ ಮೇಲೆ ಕೋಲಾರ ಕೋಚಿಮಲ್ಲಿ 200 ಕೋಟಿ ಹಗರಣ ಆಗಿದೆ, ಅವ್ಯವಹಾರ ಆಗಿದೆ ಅಂತ. ಹಂಗಾಗಿ ನಾನ್ ನಿಮ್ಗೆ ಹೇಳೋದಿಷ್ಟೇ, ಈ ಕೋಲಾರನ ಡೆವಲಪ್ಮೆಂಟ್ ಮಾಡೋದು ಸ್ವತಂತ್ರ ನಂತರ ಏನು ಡೆವಲಪ್ಮೆಂಟ್ ನಿಮ್ ಕಣ್ ಮುಂದೆ ಕಾಣಿಸ್ತಾ ಇದೆ. ಎಲ್ಲೇನು ಡೆವಲಪ್ಮೆಂಟ್ ಆಗಿದೆ, ಏನೇನು ಕೆಲಸಗಳು ಮಾಡಿದ್ದೀರಿ, ಏನೇನು ಇದು ಮಾಡಿದ್ದೀರಿ ಅಂತ ಹೇಳಿ. ಅದಕ್ಕೋಸ್ಕರ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಈಗ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವ್ರು ಯಾರಿದ್ದಾರೆ, ಇವ್ರು ಹೋಗಿ ಇವ್ರನ್ನ ನೀವು ಕೇಳ್ಬೇಕು, ಏನ್ ತಂದಿದ್ದೀರಿ? MP ಅವರು ಹಿಂಗ್ ಹೇಳಿದ್ರು, ಮಾಜಿ MP ಅವರು ಹಿಂಗ್ ಹೇಳಿದ್ರು, ನೀವು ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವೊಂದು ಲಿಸ್ಟ್ ಎತ್ಕೊಂಬನ್ನಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮನ್ನ ಕರ್ಕೊಂಡೋಗಿ ಖುದ್ದಾಗಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಫಿನಿಶ್ ಆಗಂತ ಕೆಲಸಗಳು ಇನ್ನ 5 ವರ್ಷ ನಾವು ತಂದಿರ್ತಕ್ಕಂಥ ಹಣದಲ್ಲಿ ಕೆಲಸಗಳು ಏನ್ ಫಿನಿಶ್ ಆಗುತ್ತೆ, ಇವ್ರು ಟೇಪ್ ಕಟ್ ಮಾಡಕ್ಕೆ ಉದ್ಘಾಟನೆ ಮಾಡಕ್ಕೆ ಟೈಮ್ ಸಾಕಾಗಲ್ಲ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ